ನಮಸ್ತೆ ಸ್ನೇಹಿತರೆ. ಅಯೋಧ್ಯೆ ರಾಮಮಂದಿರವು ಭವ್ಯವಾಗಿ ಉದ್ಘಾಟನೆಯಾಗಲು ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ರಾಮಮಂದಿರದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ 100 ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಲಾಗಿದೆ, ಓದಿ. ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಾಗಿರುವ ರಾಮಮಂದಿರವು ಅದರ ವಿನ್ಯಾಸದ ರಚನೆಯ ಆಧಾರದ ಮೇಲೆ ಭಾರತದ ಅತಿದೊಡ್ಡ ದೇವಾಲಯವಾಗಲು ಸಿದ್ಧವಾಗಿದೆ. ರಾಮಮಂದಿರದ ಅಡಿಪಾಯವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ, ಏಕೆಂದರೆ ಇದು ನಿರ್ಮಿಸಲು 2587 ಪ್ರದೇಶಗಳಲ್ಲಿ ಪವಿತ್ರ ಮಣ್ಣನ್ನು ತರಲಾಯಿತು. ಸೋಮನಾಥ ದೇವಾಲಯ ಸೇರಿದಂತೆ ವಿಶ್ವದಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ರಚಿಸುವರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಮುಖ್ಯ ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಮ್ಪುರ ನೇತೃತ್ವದಲ್ಲಿ ಮತ್ತು ಅವರ ಮಕ್ಕಳಾದ ಆಶೀಶ್ ಮತ್ತು ನಿಖಿಲ್ ಅವರ ಬೆಂಬಲದೊಂದಿಗೆ ಅವರು ದೇವಾಲಯದ ವಾಸ್ತುಶಿಲ್ಪದಲ್ಲಿ ತಲೆಮಾರುಗಳನ್ನು ಮೀರಿದ ಪರಂಪರೆಯನ್ನು ರಚಿಸಿದ್ದಾರೆ. ರಾಮಮಂದಿರವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ, ಉಕ್ಕು ಅಥವಾ ಕಬ್ಬಿಣವನ್ನು ಬಳಸಲಾಗಿಲ್ಲ. ರಾಮಮಂದಿರವನ್ನು ನಿರ್ಮಿಸಲು ಬಳಸಿದ ಇಟ್ಟಿಗೆಗಳಲ್ಲಿ ಶ್ರೀರಾಮ ಎಂಬ ಪವಿತ್ರ ಶಾಸನದಲ್ಲಿ ಎಂದು ಗಮನಿಸುವುದು ಆಸಕ್ತಿಕರವಾಗಿದೆ. ನಿರ್ಮಾಣ ಕಾರ್ಯದಲ್ಲಿ ಥೈಲ್ಯಾಂಡ್ನಿಂದ ತಂದ ಮಣ್ಣನ್ನು ಬಳಸಲಾಗಿದೆ. ದೇವಾಲಯವು 3 ಮಹಡಿಗಳನ್ನು ಹೊಂದಿದ್ದು 2.7 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ದೇವಾಲಯವು 360 ಅಡಿ ಉದ್ದ, 235 ಅಡಿ ಅಗಲ ಮತ್ತು ಶಿಖರ ಸೇರಿದಂತೆ 161 ಅಡಿ ಎತ್ತರವನ್ನು ತಲುಪುತ್ತದೆ. ಆಗಸ್ಟ್ 5ರ ಪವಿತ್ರೀಕರಣ ಸಮಾರಂಭವನ್ನು ಭಾರತದಾದ್ಯಂತ 150 ನದಿಗಳ ಪವಿತ್ರ ನೀರಿನಿಂದ ನಡೆಸಲಾಯಿತು ಎಂದು ವರದಿಗಳು ಸೇರಿಸುತ್ತವೆ. ಆಲಯದ 2000 ಅಡಿಗಳನ್ನು ಕೆಳಗೆ ಭಗವಾನ್ ರಾಮ ಮತ್ತು ಅಯೋಧ್ಯೆಯ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಕೆತ್ತಲಾದ ತಾಮ್ರದ ಫಲಕವನ್ನು ಇರಿಸಲಾಗಿದೆ. ಇದು ದೇವಾಲಯದ ಗುರುತನ್ನು ಭವಿಷ್ಯದ ಪೀಳಿಗೆಗೆ ಸಂರಕ್ಷಿಸುತ್ತದೆ. ದೇವಾಲಯದ ವಾಸ್ತುಶಿಲ್ಪವು ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.